ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ಸುದಿನದಿಂದಲೇ ಬ್ರಹ್ಮದೇವರು ವಿಶ್ವದ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ್ದು. ಹಾಗಾಗಿಯೇ ಹಿಂದೂ ಧರ್ಮೀಯರಾದ ನಮಗೆ ಯುಗಾದಿ ಹೊಸ ವರ್ಷದ ಆಗಮನದ ಸುದಿನವಾಗಿರುತ್ತದೆ. ಈ ವರ್ಷದ ಯುಗಾದಿ ಹಬ್ಬ ಮಾರ್ಚ್ 19 ಗುರುವಾರದಂದು ಬರಲಿದೆ. ಯುಗಾದಿ ಹಬ್ಬದಂದು ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರುವುದು ಅದೃಷ್ಟ, ಆರ್ಥಿಕ ಪ್ರಗತಿ, ಆರೋಗ್ಯ ಮತ್ತು ಸಂಸಾರದಲ್ಲಿ ಶಾಂತಿಯನ್ನು ತರಲು ಸಹಾಯಕಾರಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದಂದು ಖರೀದಿಸಬಹುದಾದಂತಹ ಅದೃಷ್ಟದ ವಸ್ತುಗಳು ಯಾವುವು, ಅವುಗಳನ್ನೇಕೆ ಖರೀದಿಸಬೇಕು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಯುಗಾದಿಯ ದಿನ ಖರೀದಿಸಬಹುದಾದಂತಹ ಮಂಗಳಕರ ವಸ್ತುಗಳು. ಹೊಸ ಪಂಚಾಂಗ. ಯುಗಾದಿಯ ದಿನ ಹೊಸ ಪಂಚಾಂಗವನ್ನು ಮನೆಗೆ ತರುವುದು ಅತ್ಯಂತ ಮಂಗಳಕರ. ಹೊಸ ವರ್ಷದ ಮೊದಲ ದಿನ ಪಂಚಾಂಗವನ್ನು ಮನೆಗೆ ತಂದು ಪೂಜೆ ಮಾಡುವುದರಿಂದ ಆ ವರ್ಷವಿಡೀ ಕಾಲದ ದೇವತೆ ನಮಗೆ ಶುಭವನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಇದು ಮುಂಬರುವ ವರ್ಷದ ಕಾಲಚಕ್ರ ಮತ್ತು ಶುಭ ಸಮಯವನ್ನು ಗೌರವಿಸುವುದರ ಸಂಕೇತವೆನಿಸಿಕೊಳ್ಳುತ್ತದೆ. ಯುಗಾದಿಯ ದಿನದಂದು ಕೆಲವು ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ಹಿರಿಯರು ಪಂಚಾಂಗವನ್ನು ಓದುತ್ತಾರೆ. ಇದನ್ನು ಪಂಚಾಂಗ ಶ್ರವಣ ಎನ್ನಲಾಗುತ್ತದೆ. ಆ ವರ್ಷದ ಮಳೆ, ಬೆಳೆ, ಆರ್ಥಿಕ ಸ್ಥಿತಿ, ರಾಜಕೀಯ ಬದಲಾವಣೆಗಳು ಮತ್ತು ರಾಶಿ ಭವಿಷ್ಯವನ್ನು ತಿಳಿಯಲು ಇದು ಬಹಳ ಸಹಕಾರಿ. ಕನ್ನಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯುಗಾದಿಯ ದಿನ ಹೊಸ ಕನ್ನಡಿಯನ್ನು ಖರೀದಿಸುವುದು ಅದೃಷ್ಟವನ್ನು ಪ್ರತಿಫಲಿಸುತ್ತದೆ. ಯುಗಾದಿ ಹಬ್ಬದಂದು ಕನ್ನಡಿಯನ್ನು ಮನೆಗೆ ತರುವುದಷ್ಟೇ ಅಲ್ಲದೆ ಮುಂಜಾನೆ ಎದ್ದ ತಕ್ಷಣವೇ ಮೊದಲು ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳುವುದು ಸಹ ಹಲವೆಡೆ ಸಂಪ್ರದಾಯವಾಗಿದೆ. ಇದನ್ನೇ ಕಣಿದರ್ಶನ ಎಂದು ಕರೆಯಲಾಗುತ್ತದೆ. ಕನ್ನಡಿ ಮಹಾಲಕ್ಷ್ಮೀ ದೇವಿಯ ಸಂಕೇತ. ಹೊಸ ವರ್ಷದ ಆರಂಭದ ದಿನ ಹೊಸ ಕನ್ನಡಿಯನ್ನು ಮನೆಗೆ ತರುವುದು ಮನೆಯಲ್ಲಿ ಸಂಪತ್ತು ಮತ್ತು ಸೌಭಾಗ್ಯವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಕಲ್ಲು ಉಪ್ಪು ಮತ್ತು ಅರಿಶಿಣ ಕೊಂಬು. ಕಲ್ಲು ಉಪ್ಪು ಮತ್ತು ಅರಿಶಿಣದ ಕೊಂಬನ್ನು ಮಹಾಲಕ್ಷ್ಮೀ ದೇವಿಯ ಸ್ವರೂಪವೆಂದೇ ಪರಿಗಣಿಸಲಾಗುತ್ತದೆ. ಯುಗಾದಿ ಹಬ್ಬದ ದಿನ ಹೊಸದಾಗಿ ಕಲ್ಲು ಉಪ್ಪು ಮತ್ತು ಅರಿಶಿಣದ ಕೊಂಬನ್ನು ಮನೆಗೆ ತರುವುದು ಶುಭಕಾರಕ. ಕಲ್ಲು ಉಪ್ಪು ಮತ್ತು ಅರಿಶಿಣದ ಕೊಂಬನ್ನು ಖರೀದಿಸಿ ಮನೆಗೆ ತಂದರೆ ವರ್ಷವಿಡೀ ಸಂತೋಷ ಮತ್ತು ಸಂಪತ್ತಿಗೆ ಕೊರತೆಯೇ ಇರುವುದಿಲ್ಲ. ಅಕ್ಕಿಯನ್ನು ಖರೀದಿಸುವುದು. ಯುಗಾದಿಯ ದಿನ ಅಕ್ಕಿಯನ್ನು ಖರೀದಿಸುವುದು ಸಹ ಅತ್ಯಂತ ಮಂಗಳಕರ. ಈ ದಿನ ಹೊಸ ಅಕ್ಕಿಯನ್ನು ಖರೀದಿಸಿ ಆ ಅಕ್ಕಿಯಿಂದಲೇ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡುವುದು ವಾಡಿಕೆ. ಅಕ್ಕಿಯನ್ನು ಸಹ ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾದ ಧಾನ್ಯಲಕ್ಷ್ಮಿ ಎಂದೇ ಪರಿಗಣಿಸಲಾಗುತ್ತದೆ. ಹಬ್ಬದ ದಿನ ಹೊಸ ಅಕ್ಕಿಯನ್ನು ಮನೆಗೆ ತರುವುದು ವರ್ಷವಿಡೀ ಧಾನ್ಯಲಕ್ಷ್ಮಿಯ ಅನುಗ್ರಹವನ್ನು ತಂದುಕೊಡುತ್ತದೆ ಹಾಗೂ ಆಹಾರದ ಕೊರತೆ ವರ್ಷವಿಡೀ ಉಂಟಾಗುವುದಿಲ್ಲ. ಹೊಸ ತಾಮ್ರ ಅಥವಾ ಹಿತ್ತಾಳೆಯ ದೀಪ. ಹೊಸ ವರ್ಷದ ಮೊದಲ ದಿನವಾದ ಯುಗಾದಿ ಹಬ್ಬದಂದು ಹೊಸ ದೀಪವನ್ನು ಖರೀದಿಸಿ ತಂದು ದೀಪವನ್ನು ಬೆಳಗಿದರೆ ಜೀವನದ ಅಂಧಕಾರವೆಲ್ಲ ಹೋಗಿ ಜ್ಞಾನ ಮತ್ತು ಆರ್ಥಿಕ ಸಮೃದ್ಧಿ ದೊರೆಯುತ್ತದೆ. ಹೊಸ ವರ್ಷದ ಮೊದಲ ದಿನವೇ ಹೊಸ ದೀಪವನ್ನು ಹಚ್ಚುವುದು ವರ್ಷವಿಡೀ ಮನೆಗೆ ಬೆಳಕನ್ನು ತಂದಂತೆ. ಪೊರಕೆ. ಕೇಳಲು ಆಶ್ಚರ್ಯವೆನಿಸಿದರೂ ಸಹ ಯುಗಾದಿ ಹಬ್ಬದ ದಿನದಂದು ಹೊಸ ಪೊರಕೆಯನ್ನು ಮನೆಗೆ ತರುವುದು ದಾರಿದ್ರ್ಯ ಲಕ್ಷ್ಮಿಯನ್ನು ಹೊರಹಾಕಿ ಮಹಾಲಕ್ಷ್ಮಿಯನ್ನು ಸ್ವಾಗತಿಸುವ ಸಂಕೇತವೆಂದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಏಕೆಂದರೆ ಪೊರಕೆ ಮಹಾಲಕ್ಷ್ಮಿಯ ಸಂಕೇತ. ಕಾಮಧೇನುವಿನ ವಿಗ್ರಹ. ಯುಗಾದಿಯ ದಿನ ಸಾಧ್ಯವಾದರೆ ಪಂಚಲೋಹ ಅಥವಾ ಬೆಳ್ಳಿಯ ಗೋಮಾತೆಯ ವಿಗ್ರಹವನ್ನು ಮನೆಗೆ ತರುವುದು ಬಹಳ ಮಂಗಳಕರ. ಕಾಮಧೇನುವನ್ನು ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ದೇವತೆ ಎಂದೇ ನಂಬಲಾಗುತ್ತದೆ. ಯುಗಾದಿಯ ದಿನ ಗೋಮಾತೆಯ ವಿಗ್ರಹವನ್ನು ಮನೆಗೆ ತಂದರೆ ವರ್ಷ ಪೂರ್ತಿ ಮನೆಯಲ್ಲಿ ಧನಧಾನ್ಯಕ್ಕೆ ಕೊರತೆಯೇ ಉಂಟಾಗುವುದಿಲ್ಲ. ಬರೀ ಗೋವಿನ ವಿಗ್ರಹಕ್ಕಿಂತಲೂ ಕರುವಿಗೆ ಹಾಲನ್ನು ಉಣಿಸುತ್ತಲಿರುವ ಗೋಮಾತೆಯ ವಿಗ್ರಹವನ್ನು ಮನೆಗೆ ತರುವುದು ಅತಿಶ್ರೇಷ್ಠ. ಇದು ಸಂತಾನ ಭಾಗ್ಯ ಮತ್ತು ಕುಟುಂಬದ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಶ್ರೀಗಂಧ. ಯುಗಾದಿಯ ದಿನದಂದು ಹೊಸ ಶ್ರೀಗಂಧದ ಕೊರಡು ಅಥವಾ ಸಣ್ಣ ತುಂಡನ್ನು ಖರೀದಿ ಮಾಡಿ ಪೂಜಾ ಕೋಣೆಯಲ್ಲಿರಿಸುವುದು ಅದೃಷ್ಟವನ್ನು ತಂದುಕೊಡುತ್ತದೆ. ಶ್ರೀಗಂಧವು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನೆಲ್ಲ ಹೊರಹಾಕಿ ದೈವಿಕ ಕೃಪೆಯನ್ನು ಆಕರ್ಷಿಸುತ್ತದೆ.
ಶ್ರೀಗಂಧವನ್ನು ಯುಗಾದಿಯ ದಿನ ಮನೆಗೆ ತರುವುದರಿಂದ ದೇವತೆಗಳ ಅನುಗ್ರಹ ಮತ್ತು ಸಕಾರಾತ್ಮಕ ಶಕ್ತಿ ಮನೆಗೆ ಆಕರ್ಷಿತವಾಗುತ್ತದೆ. ಶ್ರೀಗಂಧ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು. ಯುಗಾದಿಯ ದಿನ ಶ್ರೀಗಂಧವನ್ನು ಮನೆಗೆ ತರುವುದರಿಂದ ಆರ್ಥಿಕ ಅಭಿವೃದ್ಧಿ ಮತ್ತು ಸೌಭಾಗ್ಯ ಲಭಿಸುತ್ತದೆ. ಕವಡೆ. ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಜೊತೆ ಕವಡೆಗಳೂ ಸಹ ಉದ್ಭವಿಸಿದವು ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಕವಡೆಯನ್ನು ಸಹ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಯುಗಾದಿಯ ಹೊಸ ವರ್ಷದಂದು ಈ ಕವಡೆಯನ್ನು ಖರೀದಿಸಿ ಮನೆಯ ಪೂಜಾ ಕೋಣೆ ಅಥವಾ ಹಣ ಇಡುವ ಕಪಾಟಿನಲ್ಲಿ ಇರಿಸುವುದರಿಂದ ವರ್ಷವಿಡೀ ಧನಾಗಮನವಾಗುತ್ತದೆ ಮತ್ತು ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ. ಬೆಳ್ಳಿ ಅಥವಾ ಚಿನ್ನದ ನಾಣ್ಯ ಖರೀದಿ. ಹೊಸ ವರ್ಷದ ಆರಂಭದಲ್ಲಿ ಮಹಾಲಕ್ಷ್ಮೀ ದೇವಿಯ ಸಂಕೇತವಾಗಿ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸುವುದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ವರ್ಷವಿಡೀ ಸಂಪತ್ತನ್ನು ನೆಲೆಸುವಂತೆ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಆತ್ಮೀಯರೇ, ಯುಗಾದಿ ಹಬ್ಬದ ಹೊಸ್ತಿಲಿನಲ್ಲಿರುವ ಈ ಸುಸಂದರ್ಭದಲ್ಲಿ ಯುಗಾದಿಯ ದಿನದಂದು ನಾವು ಖರೀದಿ ಮಾಡಬಹುದಾದಂತಹ ಶುಭ ವಸ್ತುಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.